ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ. ಸೊ ಗೌತಮಿಯವರು ಬಂದು ಈ ವಾರದ ಒಂದು ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಮೊದಲನೇದಾಗಿ ಅಂದರೆ ನೀವೇನಾದರೂ ಒಬ್ಬ ಮೋಕ್ಷಿತ್ ಅವರ ಫ್ಯಾನ್ ಆಗಿದ್ದರೆ ಸೊ ನಿಮಗೆ ಯಾವ ರೀತಿ ಫೀಲ್ ಆಗ್ತಿದೆ ಇವಾಗ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ, ತುಂಬ ಜನ ಅಂತಲ್ಲ, ಮೋಕ್ಷಿತ್ ಅವರೇ ಅಂದ್ಕೊಂಡಿದ್ರಲ್ಲಿ ಅಂದರೆ ಗೌತಮಿಯವರ ಒಂದು ಸಹಾಯ ತಗೊಂಡು ನಾನು ಕ್ಯಾಪ್ಟನ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದೇ ವಿಧಿಯ ಕೈವಾಡರು ಅಥವಾ ಅಂದರೆ ಗೊತ್ತಾ, ನಾನು ಕಮೆಂಟ್ ಕೂಡ ನೋಡಿದೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ರು ಒಬ್ಬರು. ಅಂದರೆ ಏನಪ್ಪ, ಹುಚ್ಚನ ಸಂತೆಯಲ್ಲಿ ಉಂಡೋನೇ ಜಾಣ ಅಂತ. ಯಾಕಂದರೆ ಗೌತಮಿಯವರು ಬಂದು ಆ ಒಂದು ಕ್ಯಾಪ್ಟನ್ಸಿ ಊಟದಲ್ಲಿ ಇದ್ದಿದ್ದಿಲ್ಲ ಅಲ್ಲಿ. ಸೊ ಏನೇನೋ ಮಾಡಿ ಅವ್ರಿಗೊಂದು ಅವಕಾಶ ಸಿಕ್ತು, ಹುಚ್ಚನ ಸಂತೆಯಲ್ಲಿ ಉಂಡೋನೇ ಜಾಣ ಅಂತ ಗೈಸ್. ಅಂದರೆ ಅದರಲ್ಲಿ ಏನು ಗೊತ್ತಾ, ಧನರಾಜ್ ಅವ್ರನ್ನ ಕೂಡ ಮೆಚ್ಕೋಬೇಕು ನಾವು. ಯಾಕಂದರೆ ಒಂದು ಫಸ್ಟ್ ಒಂದು ತಳ್ಳು ಅಂತ ಒಂದು ಆಟ ಬಂದಿರುತ್ತಲ್ಲ, ಚೆಂಡುಗಳನ್ನ ಕೂಡಿಸೋದು, ಧನರಾಜ್ ಅವರು ಅವ್ರಿಗೆ ಹೆಲ್ಪ್ ಮಾಡಿದ್ದು. ಸೊ ಸಖತ್ತಾಗಿ ಆಡಿದ್ರು. ಸೊ ಏನೇನಿತ್ತು ಕ್ಲಿಯರಾಗಿ ಮಾತಾಡೋಣ. ಸೊ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಇದ್ದರೆ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ, ಮೋಕ್ಷಿತ್ ಅವ್ರು ತಗೊಂಡ ನಿರ್ಧಾರ ಸರಿ ಅನ್ನಿಸ್ತಾ ಇದೆ ಅಥವಾ ಮೋಕ್ಷಿತ್ ಅವರು ತಪ್ಪು ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯೋ, ಅಥವಾ ಮೋಕ್ಷಿತ್ ಅವರು ಆಟ ಆಡಬೇಕಿತ್ತು, ಅವ್ರು ಗೆಲ್ಲಿ ಬಿಡಲಿ ಆಮೇಲೆ ಸೆಕೆಂಡ್ ಅದು, ಬಟ್ ಅಟ್ಲೀಸ್ಟ್ ಆಟ ಆಡಿ ನೋಡಬೇಕಿತ್ತು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಗುರು. ಇಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾ ಇದ್ವಿ. ಸೊ ಫಸ್ಟ್ ವೀಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಅದಾದಮೇಲೆ ಅಂದರೆ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವ್ರು ಈ ಒಂದು ಸೀಸನಲ್ಲಿ? ತ್ರಿವಿಕ್ರಮ್ ಆಯಿತು, ಹನುಮಂತ್ ಆಯಿತು, ಮೋಕ್ಷಿತ್ ಆಯಿತು, ಮತ್ತು ಇವಾಗ ತುಂಬ ಜನಗಳಿಗೆ ರಜತ್ ಅವರು ಕೂಡ ಅಂದರೆ ಫ್ಯಾನ್ಸ್ ಥರ ಆಗ್ತಾ ಇದ್ದಾರೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಗೈಸ್, ಅಂದರೆ ಪ್ರೋಮೋ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ದರೆ ಮೋಕ್ಷಿತ್ ಅವರು ನಿನ್ನೆ ಒಂದು ಎಪಿಸೋಡಲ್ಲಿ ನಮಗೆ ತೋರಿಸ್ದಂಗೆ ಎಪಿಸೋಡಲ್ಲಿ ಸೊ ನಾನು ಗೌತಮಿ ಅಥವಾ ಭವ್ಯಗೌಡ ಅಂದರೆ ಅವರಿಬ್ಬರದ್ದು ಕೂಡ ಹೆಲ್ಪ್ ತೊಗೊಳ್ಳಲ್ಲ ಅಂತ ಮೆನ್ಷನ್ ಮಾಡಿ ಹೇಳ್ತಾರಲ್ಲ ಅವರು. ನಾನು ಅಂದರೆ ಏನು ಗೊತ್ತಾ, ಗೌತಮಿ ಹೆಲ್ಪ್ ತೊಗೊಳ್ಳಲ್ಲ ಓಕೆ, ಬಟ್ ಅಟ್ಲೀಸ್ಟ್ ಭವ್ಯಗೌಡರ ಜೊತೆಗೆ ಆದರೂ ಸೇರ್ಕೊಂಡು ಆಟ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಭವ್ಯ ಅವ್ರಿಗೆ ಅಂದರೆ ಭವ್ಯ ಮೋಕ್ಷಿತ್ ಅವರಿಬ್ಬರು ಕೂಡ ಜಗಳ ಎಲ್ಲಾಗಿದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಕೊನೆಗೂ ಕೂಡ ಗೌತಮಿ ಅವರು ಕ್ಯಾಪ್ಟನ್ ಆಗ್ತಾರೆ. ನಿಜವಾಗ್ಲೂ ಇವರು ತುಂಬ ಟಫ್ ಇರುತ್ತೆ ಮೋಕ್ಷಿತ್ ಅವ್ರಿಗೆ. ಮೋಕ್ಷಿತ್ ಅವ್ರದ್ದು ಏನು ಗೊತ್ತಾ, ಇನ್ನೊಂದು ಆಪ್ಷನ್ ಇದೆ. ನೀವು ಹೋದ ವಾರದಲ್ಲಿ ನೋಡಿದರೆ ಇವರು ಮೋಕ್ಷಿತ್ ಅವ್ರು ರಾಣಿ ಆದಾಗ ಗೌತಮಿ ಅವರು ಅವ್ರ ಮಾತೆ ಕೇಳ್ತಾ ಇದ್ದಿಲ್ಲ ಅಲ್ಲಿ. ಸೊ ಯಾರಿಗೆ ಗೊತ್ತು, ಈ ವಾರದಲ್ಲೂ ಕೂಡ ಮೋಕ್ಷಿತ್ ಇವರು ಗೌತಮಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಮೋಕ್ಷಿತ್ ಅವರು ಕೂಡ ಅದೇ ರೀತಿ ಮಾಡಿ, ಅಂದರೆ ಇವಾಗ ಕ್ಯಾಪ್ಟನ್ ಏನಾದರೂ ಒಂದು ಕ್ಯಾಪ್ಟನ್ ಏನಾದರೂ ಒಂದು ಆರ್ಡರ್ ಕೊಟ್ಟರೆ ನಾನು ಕೇಳಲ್ಲ ಗುರು, ನೀವು ಶಿಕ್ಷೆ ಕೊಡ್ತೀರಾ ಕೊಡಿ ನನಗೆ, ನಾನು ನಿಮ್ಮ ಮಾತಿಗೆ ಅಂದರೆ ಏನು ಗೊತ್ತಾ, ನಾನು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಮಾತು ಒಪ್ಪಲ್ಲ, ನೀವಿರೋರಂಥ ಕೆಲಸ ಮಾಡಲ್ಲ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಹೋದ ವಾರದಲ್ಲಿ ಗೌತಮಿ ಅವರು ಮೋಕ್ಷಿತಾಗಿ ಯಾವ ರೀತಿ ಮಾಡಿದರು ಅಂದರೆ ಅವ್ರಿಗೆ ಅಂದರೆ ಏನು ಗೊತ್ತಾ, ಅವ್ರಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದಾಯಿತು, ಮತ್ತು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡು ಅಂತ ಹೇಳಿದ್ರು ಕೂಡ ನೋಡಿದರು ಬೇಕು ಅಂತಾನೆ. ಸೊ ಆ ರೀತಿ ಏನಾದರೂ ಮೋಕ್ಷಿತ್ ಅವರು ಈ ವಾರದಲ್ಲಿ ಟಾಂಗ್ ಕೊಡ್ತಾರೆ, ಅವ್ರಿಗೆ ಪ್ಲೇಕ್ ಮಾಡ್ತಾರೋ ಅಂತ ನಿಮ್ಗೆ ಅನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ನಿಜವಾಗ್ಲೂ ಏನೇನೋ ಆಗ್ತಾಯಿದೆ ಪಾಪ ಗುರು. ಮೋಕ್ಷಿತ್ ಅವ್ರಿಗೆ ಸಿಕ್ಕಂಥ ಒಂದು ಆಪರ್ಚುನಿಟಿ ಬಿಟ್ಟಿದ್ದು ಅವ್ರದ್ದೇ ತಪ್ಪೋದು. ಇನ್ಫ್ಯಾಕ್ಟ್ ಅಲ್ಲಿ ಏನು ಗೊತ್ತಾಗ, ನನಗೆ ಧನರಾಜ್ ಅವ್ರ ಆಟ ಸಖತ್ ಇಷ್ಟ ಆಯಿತು. ಯಾಕಂದರೆ ಬಿಗ್ ಬಾಸ್ ಅವರು ಅವ್ರಿಗೆ ಹೇಳ್ತಾರೆ ಅಂದರೆ, ನಿಮ್ಮ ತಂಡದಿಂದ ಯಾರಾದರೂ ಒಬ್ಬರನ್ನ ಈಚೆ ಇಡ್ಬೋದು ನೀವು, ಅಥವಾ ನೀವು ಕೂಡ ಈಚೆ ಹೋಗ್ಬೋದು ಅಂತಂದಾಗ ಈಗ ಧನರಾಜ್ ಅವರು ನಾನೇ ಈಚೆ ಇಟ್ಕೋತೀನಿ ಅಂತ ಹೇಳ್ತಾರೆ. ಮತ್ತು ಅವ್ರ ತಂಡದಲ್ಲಿಂಥ ಬೇರೆ ಸ್ಪರ್ಧಿಗಳು ಕೂಡ ಕ್ಲಿಯರಾಗಿ ಅಂದರೆ ಅವರೊಂದು ಒಪಿನಿಯನ್ ಹೇಳ್ತಾರೆ ಅಲ್ಲಿ. ಅಂದರೆ ಏನು ಗೊತ್ತಾ, ಅವ್ರನ್ನ ಏನಕ್ಕೆ ಆಟಕ್ಕೆ ಕಳಿಸ್ತಾ ಇದ್ದೀನಿ, ನಾನು ಈಚೆ ಬರ್ತಾಯಿದ್ದೀನಿ ಅಂತ. ರಜತ್ ಅವರು ಅಂತ ಬಂದಾಗ ಅಂದರೆ ಒಂದು ತಲೆ ಬೋಳ್ಸಿರೋದು ಅದೆಲ್ಲ ಅದೆಲ್ಲನೂ ಕೂಡ ಮಾಡಿ ಅವರು ಆ ಒಂದು ಟಾಸ್ಕ್ನ ವಿನ್ ಆಗೋ ಥರ ಮಾಡಿದರು. ಹನುಮಂತ ಬಂದಾಗ ಕಿಚನ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಮೋಕ್ಷಿತ್ ಅಂತ ಬಂದಾಗ ಒಂದು ಬಿಗ್ ಬುಲೆಟಿನ್ ಇತ್ತಲ್ಲ, ಅಂದರೆ ಒಂದು ಪಾಯಿಂಟ್ಸ್ಗಳನ್ನ ಹೇಳುವಂಥದ್ರಲ್ಲಿ ಸಖತ್ತಾಗಿ ಆಡಿದರು. ಚೈತ್ರ ಅವರು ಅಂತ ಬಂದಾಗ ಉಸ್ತುವಾರಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಜಗಳಗಳೆಲ್ಲ ಆಯಿತು, ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳಿ ಧನರಾಜ್ ಅವರು ಅಂದರೆ ನಾನು ಈಚೆ ಉಳ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಮೋಕ್ಷಿತ್ ಅವರು ಎಲ್ಲೋ ಅಂದರೆ ಕ್ಯಾಪ್ಟನ್ಸಿ ಆಟ ಆಡಲ್ಲ ಅಂತ ಹೇಳಿದ್ದು ಧನರಾಜ್ ಅವರು ಮೋಸ ಮಾಡಿದರು ಅಂತ ನನ್ನ ಒಂದು ಒಪಿನಿಯನ್ನು. ಯಾಕಂದರೆ ಧನರಾಜ್ ಅವರು ಬಂತು ಅಂದರೆ ಏನು ಗೊತ್ತಾ, ಅವ್ರು ಆಟ ಆಡೋದನ್ನ ಬಿಟ್ಟು ಮೋಕ್ಷಿತ್ ಅವ್ರಿಗೆ ಕೊಟ್ಟಿರ್ತಾರೆ ಅಲ್ಲಿ. ಅಟ್ಲೀಸ್ಟ್ ಮೋಕ್ಷಿತ್ ಅವರು ಅದನ್ನು ನೋಡಬೇಕಿತ್ತು. ಬಟ್ ತುಂಬ ಜನ ಹೇಳ್ತಾರೆ ಇವಾಗ ಮೋಕ್ಷಿತ್ ಅವ್ರ ಫ್ಯಾನ್ಸು ಅಂದರೆ ಅದು ಅವ್ರಿಗೆ ಸ್ವಾಭಿಮಾನಕ್ಕೆ ಬಂತಿದ್ದಪ್ಪ, ಅವ್ರ ಆಟ ಅಂದರೆ ಅವ್ರು ಬಿಟ್ಟಿದ್ದೇ ಒಳ್ಳೇದಾಯಿತು. ಆಮೇಲೆ ಏನಾದರೂ ಅಂದರೆ ಏನು ಗೊತ್ತಾ, ಆಮೇಲೆ ಗೌತಮಿ ಏನಾದರೂ ಹೆಲ್ಪ್ ತೊಗೊಂಡು ಇವರೇನು ಆಟ ಆಡಿ ಕ್ಯಾಪ್ಟನ್ ಆಗಿದ್ದರೆ ಆಮೇಲೆ ಗೌತಮಿ ಅವ್ರು ಹೇಳ್ತಾಯಿದ್ರು, ನಾನು ಒಂದು ಭಿಕ್ಷೆಯಿಂದ ನೀನು ಕ್ಯಾಪ್ಟನ್ ಆಗಿದೆಯಾ ಅಂತಂದು ಹೇಳ್ತಾಯಿದ್ರು ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ. ಸೊ ಆ ರೀತಿ ಕೂಡ ಆದರೂ ಆಗ್ತಾಯಿತ್ತು, ಗೊತ್ತಿಲ್ಲ, ನೋಡೋಣ. ಆಗೋದೆಲ್ಲ ಒಳ್ಳೆದಕ್ಕೆ ಅಂತೆ. ಸೊ ಗೌತಮಿಗೆ ಆಗೋದೆಲ್ಲ ಒಳ್ಳೆದಕ್ಕೆ ಆಯಿತು, ಬಟ್ ಮೋಕ್ಷಿತಾಗಿ ಆಗಿದ್ದೆಲ್ಲ ಕೆಟ್ಟದಕ್ಕೆ ಆಯ್ತು ಅಲ್ಲಿ. ನಿಜವಾಗ್ಲೂ ಅವರು ಅದು ಅಂದರೆ ಏನು ಗೊತ್ತಾ, ಅವ್ರು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾ ಇರ್ತಾರೆ, ಮನೇಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಬಂದು ಅಂದರೆ ಒಂದು ಕ್ಲಾಸ್ ಡೋರ್ ಹತ್ರ ನಿಂತ್ಕೊಂಡು ಅವ್ರ ಒಳಗಡೆ ಕಳಿಸ್ತಾ ಇರ್ತಾರೆ. ಮೋಕ್ಷ ಅವ್ರ ಪಾಪ ಅವರು ಬಾತ್ರೂಮ್ ಅಂದರೆ ಬಾತ್ರೂಮ್ ಈಚೆ ಬರೋಕೆ ಅವರು ಇದಿರುತ್ತೆ, ಜಾಗ ಇರುತ್ತೆ, ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನೋ ಒಂಥರ ಆಯಿತು. ಬಟ್ ಮೋಕ್ಷಿತ್ ಅವರೇ ಮಾಡ್ಕೊಂಡಿದ್ದು, ಇದಕ್ಕೆ ಯಾರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿಲ್ಲ. ಅಂದರೆ ಏನು ಗೊತ್ತಾ, ನೀವು ಆಟ ಆಡಬೇಡಿ ಅಂತ ಯಾರೂ ಕೂಡ ಹೇಳಿಲ್ಲ. ಮನೆ ಅಂತೂ ಐಶ್ವರ್ಯ ಆಯಿತು, ಶಿಶಿರ್ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು ರೀ, ಹನುಮಂತ ಧನರಾಜ್ ಎಲ್ಲರೂ ಕೂಡ. ಬಟ್ ಇದು ಇವರೇ ಮಾಡ್ಕೊಂಡಿದ್ದು, ನೋಡೋಣ, ಅನುಭವಿಸ್ಬೇಕಾಗತ್ತೆ. ಮತ್ತು ಗೈಸ್ ಏನು ಗೊತ್ತಾ, ಕಿಚ್ಚ ಸುದೀಪ್ ಅವರು ಕೂಡ ಮೋಕ್ಷಿತ್ ಅವ್ರಿಗೆ ಬೈತಾರೆ ಅಂತ ನನ್ನ ಒಂದು ಒಪಿನಿಯನ್ನು. ಅಂದರೆ ಇವಾಗ ಸ್ಯಾಟರ್ಡೇ ಎಪಿಸೋಡಲ್ಲಿ ಏನಕ್ಕೆ ಅಂತಂದರೆ ಟಾಸ್ಕ್ ಆಡಬೇಕಾಗುತ್ತೆ, ಬಟ್ ಮೋಕ್ಷಿತ್ ಅವರು ಮತ್ತೆ ಅವರೊಂದು ಪರ್ಸ್ನಲ್ನ ಟಾಸ್ಕಿಗೆ ತೊಗೊಂಬಂದರು ಅಂತ ನನ್ನ ಒಂದು ಒಪಿನಿಯನ್ನು. ಅಂದರೆ ತುಂಬ ಜನಕ್ಕೆ ತಪ್ಪು ಅನಿಸ್ಬೋದು ಇದು. ಬಟ್ ಕಿಚ್ಚ ಸುದೀಪ್ ಹೋದ ವಾರದಲ್ಲೇ ಹೇಳಿದರು, ಯಾವಾಗ ಮಂಜು ಅವರು ಮತ್ತು ಮೋಕ್ಷದ ಇಬ್ಬರು ಕೂಡ ಅಂದರೆ ಹೋದವ್ರನ್ನ ಬಿಗ್ ಬಾಸ್ ಸಾಮ್ರಾಜ್ಯ ಟಾಸ್ಕಲ್ಲಿ ಅವರ ಪರ್ಸ್ನಲ್ನ ತೊಗೊಂಬಂದು ಆಟ ರದ್ದು ಮಾಡ್ತಾರೋ
ಸೊ ಆವಾಗಲೇ ಕಿಚ್ಚ ಸುದೀಪ್ ತುಂಬ ಕೋಪ ಬಂದು ತುಂಬಾ ಅಂದರೆ ಜಾಸ್ತಿನೇ ಬೈದಾಡಿದ್ರಲ್ಲಿ ಈ ವಾರನೂ ಕೂಡ ಮೋಕ್ಷಿತ ಅವರಿಗೆ ಡೆಫಿನೆಟ್ಲಿ ಬೈತಾರೆ ನನ್ನ ಒಂದು ಒಪಿನಿಯನ್ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಸೊ ಎಸ್ ಇನ್ನೊಂದು ಟೈಮ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೋಕ್ಷಿತ ಅವ್ರು ಮಾಡಿದ್ದು ಸರಿನಾ ತಪ್ಪ ಅಂತ ನಿಮ್ಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್ ಅದಾದಮೇಲೆ ಈ ವಾರದ ನಾಮಿನೇಷನ್ ಅಂತ ಬಂದಾಗ ಸೊ ಟೋಟಲ್ ಒಂದು ಎಷ್ಟಪ್ಪ ಒಂದು 8 ಜನಗಳು ನಾಮಿನೇಷನಲ್ಲಿದ್ದಾರೆ. ಹನುಮಂತ ಸೇಫ್ ಆದರು, ಧನರಾಜ್ ಸೇಫ್ ಆದರು, ತ್ರಿವಿಕ್ರಮ್ ಸೇಫ್ ಆದರು. ಸೊ ಇನ್ನೂ ಸ್ವಲ್ಪ ಜನ ಸೇಫ್ ಆಗಿದ್ದಾರೆ. ಸೊ ಅಂದರೆ ನಾಮಿನೇಷನ್ ಇರುವಂಥ 8 ಸ್ಪರ್ಧಿಗಳು ಯಾರಪ್ಪ ಅಂತಂದರೆ ಮೊದಲನೇದಾಗಿ ಉಗ್ರ ಮಂಜು ಅವರು, ಗೌತಮಿ ಅವರು, ಮೋಕ್ಷಿತಾ, ಚೈತ್ರ ಕುಂದಾಪುರ, ಭವ್ಯಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ರಜತ್ ಅವರು. ಸೊ ಗೈಸ್ ನಿಮಗೆ ಇದರಲ್ಲಿ ಯಾರು ಈಚೆ ಹೋಗ್ತಾರೆ ಅಂತ ಅನಿಸುತ್ತೋ ಮಂಜು ಅವರಿದ್ದಾರೆ. ಮಂಜು ಲಿಸ್ಟ್ ಆಗ್ತಾಯಿದೆ ನೋಡ್ತಿರ್ಬೋದು. ಮಂಜು, ಗೌತಮಿ, ಮೋಕ್ಷಿತಾ, ಚೈತ್ರ, ಭವ್ಯಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ರಜತ್ ಅವರು. ಎಸ್ ನನ್ನ ಪ್ರಕಾರ ಉಗ್ರ ಮಂಜು ಅನ್ನೋದು ಈಚೆ ಕಳಿಸಲ್ಲ. ಯಾಕಂದರೆ ಮನೇಲಿ ಜಗಳಗಳು ಆಗ್ತಾ ಇರೋದೇ ಅವರ ಒಂದು ಪ್ರೆಸೆನ್ಸಿಂದ. ಸೊ ಡೆಫಿನೆಟ್ಲಿ ಅವರ ಒಂದು ಅವಶ್ಯಕತೆ ಬಿಗ್ ಬಾಸ್ ಮನೆಯಾಗಿದೆ. ಅದು ಪಾಸಿಟಿವ್ ವೇಲಾದರೂ ಆಗಲಿ ಅಥವಾ ನೆಗೆಟಿವ್ ವೇದರಲ್ಲಾಗಲಿ. ಸೊ ಟಾಸ್ಕ್ಗಳು ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಮತ್ತು ಮಾತುಗಳು ಅಂತ ಬಂದಾಗಲೂ ಕೂಡ ನೀವು ಅಂದರೆ ಹೆಂಗೆ ಗೊತ್ತಾ ಗಲಾಟೆಗಳು ಇದ್ದೇ ಇರುತ್ತೆ. ಮೊನ್ನೆ ಕೂಡ ನೋಡಿದ್ರೆ ನೀವು ಐಶ್ವರ್ಯ ಮತ್ತು ಅವರಿಬ್ಬರ ಮಧ್ಯೆ ಗಲಾಟೆ ಇತ್ತು, ನೋಡೋಕೆ ಚೆನ್ನಾಗಿತ್ತು. ಸೊ ಡೆಫಿನೆಟ್ಲಿ ಆ ಥರದ ಗಲಾಟೆಗಳನ್ನೇ ನೋಡೋಕ್ಕೆ ಜನಗಳು ಕೂಡ ಇಷ್ಟಪಡ್ತಾರೆ. ಸೊ ಮಂಜು ಅವ್ರು ಈಚೆ ಕಳಿಸಲ್ಲ. ಸೊ ಸೆಕೆಂಡ್ ಬಂದು ಗೌತಮಿ ಅವರು. ಅದೇ ಹೇಳಿದ್ನಲ್ಲ ಗೌತಮಿ ಮಂಜು ಅಂತಂದರೆ ಅವ್ರದ್ದೊಂದು ಕಂಪ್ರಾಟ್ರಿ ಚೆನ್ನಾಗಿದೆ ಅಲ್ಲಿ. ಸೊ ಅವ್ರನ್ನೂ ಕೂಡ ಡೆಫಿನೆಟ್ಲಿ ಇಟ್ಕೋತಾರೆ. ಮೋಕ್ಷಿತ್ ಅವ್ರಂತರೂ ಗೊತ್ತಿರುತ್ತೆ ನಿಮಗೆ. ತುಂಬ ಜನ ನಿಮ್ಗಳಲ್ಲೇ ತುಂಬ ಜನಗಳು ಫ್ಯಾನ್ಸ್ ಇರ್ತಾರೆ ಮೋಕ್ಷಿತ್ ಅವ್ರಿಗೆ. ಎಷ್ಟೊಂದು ಜನ ಓಟ್ಸ್ಗಳು ಕೂಡ ಬಂದಿರುತ್ತೆ. ಸೊ ಡೆಫಿನೆಟ್ಲಿ ಮೋಕ್ಷನ ಕೂಡ ಕಳಿಸಲ್ಲ. ಅದಾದಮೇಲೆ ಬಂದು ಚೈತ್ರ ಅವರು. ಗೈಸ್ ಅಂದರೆ ಏನು ಗೊತ್ತು, ತುಂಬ ಜನಗಳು ಅನಿಸ್ಬೋದು ಚೈತ್ರವ್ರನ್ನ ಇವರ ಮನೆಯಿಂದ ಈಚೆ ಕಳಿಸ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಚೈತ್ರವನ್ನು ಕೂಡ ಕಳಿಸಲ್ಲ. ಯಾಕಂದರೆ ಏನು ಗೊತ್ತಾ ಉಗ್ರ ಮಂಜು ಮತ್ತು ಚೈತ್ರ ಅವ್ರಿಬ್ಬರ ಕಡೆಯಿಂದ ಸ್ವಲ್ಪ ಜಗಳಗಳು ಇನಿಷಿಯೇಟ್ ಆಗ್ತಾ ಇರೋದು. ಸೊ ಡೆಫಿನೆಟ್ಲಿ ಅವ್ರನ್ನ ಸೇಫ್ ಮಾಡ್ಕೋತಾರೆ. ಮತ್ತು ಅವ್ರನ್ನ ಏನು ಗೊತ್ತಾ ಫಿನಾಲೆ ವಾರದವರೆಗೂ ಇಟ್ಕೋತಾರೆ. ಅಂದರೆ ಟಾಪ್ 5 ಬರ್ತಾರೋ ಇಲ್ಲ ಗೊತ್ತಿಲ್ಲ. ಫಿನಾಲೆ ವಾರದವರೆಗೂ ಮತ್ತು ಇವರಿಬ್ಬರು ಇದ್ದೇ ಇರ್ತಾರೆ. ಯಾಕಂದ್ರೆ ಜಗಳಗಳು ಬೇಕೇ ಬೇಕು. ಸೊ ಅದಾದಮೇಲೆ ಭವ್ಯಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ರಜತ್. ಸೊ ಮೇ ಬಿ ಈ ಒಂದು 4 ಜನದಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ. ಭವ್ಯ, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ರಜತ್ ಅವರು. ಸೊ ಇಲ್ಲ ಅಂದರೆ ಏನು ಗೊತ್ತಾ ರಜತ್ ಅವರು ಕೂಡ ಹೋಗಲ್ಲ ನನ್ನ ಪ್ರಕಾರ. ಸೊ ಭವ್ಯ, ಗೋಲ್ಡ್ ಸುರೇಶ್, ಐಶ್ವರ್ಯ. ಮೇ ಬಿ ಐಶ್ವರ್ಯ ಅವ್ರ ಕುತ್ತಿಗೆಗೆ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರ ಮನೆಯಿಂದ ಈಚೆ ಹೋಗ್ತಾರೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.